ನೀವೇನಾದರೂ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಯಾವ ಪ್ರೈಸ್ ರೇಂಜಲ್ಲಿ ಯಾವ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದು? 10,000 ರೂಪಾಯಿಗೆ ಯಾವ ಸ್ಮಾರ್ಟ್ಫೋನ್ ಚೆನ್ನಾಗಿದೆ, 15,000 ರೂಪಾಯಿಗೆ ಯಾವ ಫೋನ್ ಚೆನ್ನಾಗಿದೆ, 20,000, 25, 30, 40 ಆ ಪರ್ಟಿಕ್ಯುಲರ್ ಪ್ರೈಸ್ ಪಾಯಿಂಟಲ್ಲಿ ಯಾವ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದು? ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಫಸ್ಟ್ ಆಫ್ ಆಲ್, ಈ ವರ್ಷ ಸ್ಮಾರ್ಟ್ಫೋನ್ನ ತಗೊಳ್ಳುವಂಥದ್ದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಎಲ್ಲ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳು ಕೂಡ ಅವರ ಫೋನ್ ಪ್ರೈಸನ್ನು ಹೆವಿ ಜಾಸ್ತಿ ಮಾಡಿದ್ದಾರೆ. ಕಳೆದ ವರ್ಷ 7,500-8,000 ರೂಪಾಯಿಗೆ ಸಿಗ್ತಾ ಇದ್ದಂಥ ಸ್ಮಾರ್ಟ್ಫೋನ್ ಈ ವರ್ಷ 10,000, 11,000 ರೂಪಾಯಿ ಆಗಿದೆ. ಲಿಟ್ರಲಿ 10,000 ರೂಪಾಯಿ ಒಳಗಡೆ ಯಾವ 5G ಫೋನ್ಗಳು ಕೂಡ ಒಳ್ಳೆ ಬ್ರ್ಯಾಂಡಲ್ಲಿ ಸಿಗ್ತಾನೆ ಇಲ್ಲ. ಸೊ ಬನ್ನಿ ಶುರು ಮಾಡೋಣ. 10,000 ರೂಪಾಯಿ ಒಳಗೆ ಆಪ್ಷನ್ನೇ ಇಲ್ಲ. ಡೈರೆಕ್ಟಾಗಿ 10,000-11,000 ರೂಪಾಯಿ ಬಡ್ಜೆಟಿಗೆ ಬರ್ತೀನಿ. ನಾನು ಸಜೆಸ್ಟ್ ಮಾಡ್ತಿರುವಂಥ ಸ್ಮಾರ್ಟ್ಫೋನ್, ಕಳೆದ ಬಾರಿ ಕೂಡ ಇದೇ ಫೋನ್ನ ಸಜೆಸ್ಟ್ ಮಾಡಿದ್ದೆ, ಪೋಕೋ C75 5G. ನೀವು ನಂಬಲ್ಲ, ಈ ಸ್ಮಾರ್ಟ್ಫೋನ್ ಕಳೆದ ವರ್ಷ 7,500 ರೂಪಾಯಿ ಇತ್ತು. 7,500. ಈ ವರ್ಷ ಇದೇ ಸ್ಮಾರ್ಟ್ಫೋನು 11,000 ರೂಪಾಯಿ ಇದೆ. ಬೇರೆ ಆಪ್ಷನ್ನೇ ಇಲ್ಲ. ಇದನ್ನೇ ತಗೋಬೇಕು. ಸೇಲ್ ನಡೀತಾ ಇದೆ, 500 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಸೊ ಎಫೆಕ್ಟಿವ್ ಆಗಿ ಸ್ಮಾರ್ಟ್ಫೋನ್ನ ಈ ವರ್ಷ 10,500 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಈ ಪ್ರೈಸ್ ರೇಂಜಿಗೆ ಓಕೆ, ಬೇರೆ ಆಪ್ಷನ್ನೇ ಇಲ್ವಲ್ಲ. ಎಲ್ಲ ಬ್ರ್ಯಾಂಡ್ಗಳು ಕೂಡ ಪ್ರೈಸನ್ನು ಜಾಸ್ತಿ ಮಾಡಿರೋದ್ರಿಂದ ಬೇರೆ ಆಪ್ಷನ್ ಎಲ್ಲ ದುಡ್ಡು ಕೊಟ್ಟು ತಗೊಳ್ಳೇಬೇಕಾದಂಥ ಪರಿಸ್ಥಿತಿ. ಈ ಫೋನ್ ಸದ್ಯಕ್ಕೆ ಈ ಪ್ರೈಸ್ ರೇಂಜಿಗೆ ಚೆನ್ನಾಗೇ ಇದೆ, ಆಪ್ಷನ್ನೇ ಇಲ್ಲ. ಈ ಫೋನಲ್ಲಿ HD+ IPS ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟ್ ಇದೆ, ಸ್ನ್ಯಾಪ್ಡ್ರ್ಯಾಗನ್ 4S Gen 2 ಪ್ರೋಸೆಸರ್, ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್, 50 MP ಸೋನಿ ಕ್ಯಾಮ್ರಾ ಇದೆ, 5160 mAh ಕೆಪಾಸಿಟಿ ಬ್ಯಾಟ್ರಿ, 18 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ, LPDDR4X ಮತ್ತು eMMC 5 ಸ್ಟೋರೇಜ್ ಕೊಟ್ಟಿದ್ದಾರೆ. ಆಯಿತಾ? ಸೊ ಈ ಬೆಲೆಗೆ ಓಕೆ. ಅಥವಾ ರೆಡ್ಮಿ A4 ಅಂತ ಒಂದು ಫೋನ್ ಇದೆ, ಅದು ಕೂಡ 5G ಫೋನು, ಸಿಮಿಲರ್ ಪ್ರೈಸ್ ಪಾಯಿಂಟಲ್ಲೇ ಬರುತ್ತೆ. ಸೊ ಇದು ಕೂಡ ಒಂದು ಆಪ್ಷನ್ ಆಗ್ಬೋದು. ಎರಡು ಕೂಡ ಒಂದೇ ರೀತಿ ಇರುವಂಥ ಫೋನ್. ಆಯಿತಾ? ಒಂದು ಪೋಕೋ ಬ್ರ್ಯಾಂಡಿಂಗ್, ಅದು ಕೂಡ MI ಅವ್ರದ್ದೇ, ಇನ್ನೊಂದು ರೆಡ್ಮಿ ಬ್ರ್ಯಾಂಡಿಂಗ್, ಅದು ಕೂಡ ಅವ್ರದ್ದೇ. ಈ ಎರಡರಲ್ಲಿ ಯಾವುದನ್ನು ಬೇಕಾದ್ರೆ ತಗೋಬೋದು. ಒಟ್ಟಿನಲ್ಲಿ 10,500 ರೂಪಾಯಿ ಆಗುತ್ತೆ. ಇನ್ನೊಂದು ಆಪ್ಷನ್ ಕೊಡ್ತೀನಿ ನಾನು ನಿಮಗೆ. ಸ್ಯಾಮ್ಸಂಗಲ್ಲಿ ಗ್ಯಾಲಕ್ಸಿ F06 5G ಅಥವಾ M06 5G, ಎರಡರಲ್ಲಿ ಯಾವ್ದು ಬೇಕಾದ್ರೆ ತಗೋಬೋದು. ಕಳೆದ ವರ್ಷ ಈ ಫೋನ್ 9,000 ಇತ್ತು ಗುರು. ಈ ವರ್ಷ ಇದೇ ಫೋನು 11,500 ರೂಪಾಯಿಗೆ ಸೇಲ್ ಆಗ್ತಾಯಿದೆ. ಈ ಆಫರ್ನಲ್ಲಿ ಒಂದು 500 ರೂಪಾಯಿ ಕಡಿಮೆ ಆಗ್ಬೋದು. ಚೆಕ್ ಮಾಡಿ ನೋಡಿ, ಪ್ರಾಡಕ್ಟ್ ಆಗಿಲ್ಲ, ಅದನ್ನು ಕೂಡ ಕೊಡ್ತಾ ಇದ್ದೀನಿ ನಿಮಗೆ. ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಈ ಪ್ರೈಸ್ ರೇಂಜಲ್ಲಿ ಒಂದು ಫೋನ್ ಬೇಕು ಅಂದರೆ ಒಳ್ಳೆ ಆಪ್ಷನ್ ಆಗುತ್ತೆ. ಸಾಫ್ಟ್ವೇರ್ ಅಪ್ಡೇಟ್ ಎಲ್ಲ ಕೊಡ್ತಾರಲ್ವ, ಅದರಿಂದ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಇದರಲ್ಲಿ ನಮಗೆ HD+ 90 Hz ಡಿಸ್ಪ್ಲೇ ಸಿಗ್ತಾ ಇದೆ. ಡೈಮಂಡ್ಸಿಟಿ 6300 ಪ್ರೋಸೆಸರ್. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಪ್ರೊಸೆಸರ್, ಎಲ್ಲರೂ ಕೂಡ ಕೊಡ್ತಾರೆ ಇದೇ ಪ್ರೊಸೆಸರ್ನ. 50 MP ಕ್ಯಾಮ್ರಾ, ಆ್ಯಕ್ಚುಲಿ ಕ್ಯಾಮ್ರಾ ಒಂದು ಲೆವೆಲಿಗೆ ಪರವಾಗಿಲ್ಲ, ಬೆಟರ್ ಇದೆ. 2 MP ಡೆಪ್ ಕ್ಯಾಮ್ರಾ ಇದೆ, 5000 mAh ಕೆಪಾಸಿಟಿ ಬ್ಯಾಟ್ರಿ, 25 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ, ಒಳ್ಳೆಯದು. LPDDR4X ಮತ್ತು eMMC 5.1 ಸ್ಟೋರೇಜನ್ನು ಕೊಟ್ಟಿದ್ದಾರೆ. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 11,000 ರೂಪಾಯಿಗೆ ಈ ಸ್ಮಾರ್ಟ್ಫೋನ್ ನಿಮಗೆ ಸಿಗುತ್ತೆ. ಇನ್ನು ಬೇಕಾದಷ್ಟು ಆಪ್ಷನ್ ಇದೆ ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ. ನಾನಾಗಿದ್ದು ಚೂಸ್ ಮಾಡ್ತೀನಿ. ಪ್ರತಿಯೊಂದು ಪ್ರಾಡಕ್ಟಾಗಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನೆಕ್ಸ್ಟ್, ನಿಮ್ಮ ಬಡ್ಜೆಟ್ ಏನಾದರೂ 15,000 ರೂಪಾಯಿ ಆಗಿದ್ದರೆ, ಕಳೆದ ವರ್ಷ 12,000-13,000 ರೂಪಾಯಿ ಇದ್ದಂಥ ಸ್ಮಾರ್ಟ್ಫೋನ್ಗಳೆಲ್ಲ 15,000-20,000 ರೂಪಾಯಿಗೆ ಬಂದು ಕೂತ್ಬಿಟ್ಟಿದ್ದಾವೆ. ಸೊ 15,000 ರೂಪಾಯಿ ಒಳಗಡೆ ನಾನು ಪರ್ಸ್ನಲಿ ಚೂಸ್ ಮಾಡುವಂಥದ್ದು ಮೊದಲನೇದಾಗಿ ಗ್ಯಾಲಕ್ಸಿ M17 ಸ್ಯಾಮ್ಸಂಗಿಂದು. ಒಳ್ಳೆ ಬ್ರ್ಯಾಂಡು, ಒಳ್ಳೆ ಸರ್ವೀಸು. ಈ ಸ್ಮಾರ್ಟ್ಫೋನ್ ಸದ್ಯಕ್ಕೆ 14,500 ರೂಪಾಯಿ ಇದೆ. ಕಳೆದ ವರ್ಷ ಲಾಂಚ್ ಆಗಿದ್ದರೆ ಮೋಸ್ಟ್ಲಿ 12,000 ರೂಪಾಯಿಗೆಲ್ಲ ಸಿಕ್ಬಿಡ್ತಿತ್ತೇನೋ. ಈ ಫೋನ್ ಸ್ಪೆಸಿಫಿಕೇಷನ್ ಆ್ಯಕ್ಚುಲಿ ಚೆನ್ನಾಗಿದೆ. ಫುಲ್ HD ಸೂಪರ್ ಅಮೋಲೆಡ್ ಡಿಸ್ಪ್ಲೇ, Exynos 1330 ಪ್ರೋಸೆಸರ್, ಒಂದು ಲೆವೆಲಿಗೆ ಒಳ್ಳೆ ಪ್ರೋಸೆಸರ್, 50 MP ಕ್ಯಾಮ್ರಾ ಒಂದು ಲೆವೆಲಿಗೆ ಆ್ಯಕ್ಚುಲಿ ಚೆನ್ನಾಗಿದೆ, 5000 mAh ಕೆಪಾಸಿಟಿ ಬ್ಯಾಟ್ರಿ. ಬಟ್ ಈ ಫೋನ್ದು ಪ್ಲಸ್ ಪಾಯಿಂಟ್ ಹೆಂಗೆ ಗೊತ್ತಾ? 6 ವರ್ಷಗಳ OS ಅಪ್ಡೇಟು, ಕ್ರೇಜಿ. 6 ವರ್ಷ ಸೆಕ್ಯೂರಿಟಿ ಪ್ಯಾಚು, 6 ವರ್ಷ OS ಅಪ್ಡೇಟ್, ಅದು ಹೆಂಗೆ ಕೊಡ್ತಾರೋ ಗೊತ್ತಿಲ್ಲ. LPDDR4X ಮತ್ತು UFS 2.2 ಸ್ಟೋರೇಜ್ ಇದೆ. ಸೊ ಹೇಳಿದ್ನಲ್ಲ, 13,700-800 ರೂಪಾಯಿಗೆ ಸಿಕ್ಬಿಡುತ್ತೆ. ಈ ಬೆಲೆಗೆ ಒಂದು ಒಳ್ಳೆ ಸ್ಮಾರ್ಟ್ಫೋನ್ ಆಗುತ್ತೆ, ಒಳ್ಳೆ ಬ್ರ್ಯಾಂಡುವೆ. ನೆಕ್ಸ್ಟ್, ಪೋಕೋ M7 5G. ಇದು ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. 12,500 ರೂಪಾಯಿಗಿದೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನು. ಆಫರ್ ಎಲ್ಲ ಸೇರಿ 11,500 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಈ ಪ್ರೈಸ್ ರೇಂಜಿಗೆ ಆ್ಯಕ್ಚುಲಿ ಒಳ್ಳೆ ಫೋನ್ ಆಗುತ್ತೆ. ಇದರಲ್ಲಿ HD+ 120 Hz ಇಂದು ರಿಫ್ರೆಶ್ ರೇಟ್ ಹೊಂದಿರುವಂಥ ಡಿಸ್ಪ್ಲೇ, ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಪ್ರೋಸೆಸರು, ಸೋನಿ ಕ್ಯಾಮ್ರಾ, 5160 mAh ಕೆಪಾಸಿಟಿ ಬ್ಯಾಟ್ರಿ, 33 ವ್ಯಾಟಿಂದು ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ, LPDDR4X ಮತ್ತು UFS
2.2 ಸ್ಟೋರೇಜನ್ನು ಕೊಡ್ತಾ ಇದ್ದಾರೆ. ನಾನು ಪರ್ಸನಲಿ ಚೂಸ್ ಮಾಡೋದಾದರೆ ಸ್ವಲ್ಪ ಒಂದು 500-600 ರೂಪಾಯಿ ಜಾಸ್ತಿ ಆಗುತ್ತೆ, ಸ್ಯಾಮ್ಸಂಗ್ನೇ ಪ್ರಿಫರ್ ಮಾಡ್ತೀನಿ. ಬಿಕಾಸ್ OS ಅಪ್ಡೇಟ್ ಜಾಸ್ತಿ ವರ್ಷ ಬರುತ್ತೆ. ಸ್ಟಿಲ್ ಪೋಕೋಲಿ ನಿಮ್ಗೆ ಓಕೆ ಆಯಿತು ಅಂದರೆ ಪೋಕೋ M7 ಕೂಡ ಒಂದು ಆಪ್ಷನ್ ಆಗ್ಬೋದು. ಕಳೆದ ವರ್ಷ ಎಲ್ಲ ಈ ಪೋಕೋ M7 10,000 ರೂಪಾಯಿಗೆ 9,500 ರೂಪಾಯಿಗೆ ಎಲ್ಲ ಇತ್ತು ಗುರು. ಇನ್ನೂ ನಿಮ್ಮ ಬಡ್ಜೆಟ್ ಏನಾದರೂ 15,000-18,000-20,000 ರೂಪಾಯಿ ಒಳಗಿದ್ರೆ ಕೆಲವೊಂದು ಆಪ್ಷನ್ನ ಕೊಡ್ತೀನಿ ನಾನು ನಿಮಗೆ. ಮೊದಲನೇ ಆಪ್ಷನ್ ನಾನು ಪರ್ಸ್ನಲಿ ಚೂಸ್ ಮಾಡುವಂಥದ್ದು ವಿವೋ T4X 5G. ಕ್ಯಾಮ್ರಾ ಒಂದು ಲೆವೆಲಿಗೆ ಚೆನ್ನಾಗಿದೆ. T5X ಕೂಡ ಇತ್ತೀಚೆಗೆ ಬಂದಿದೆ, ಬಟ್ T4X ಕೂಡ ನಾಟ್ ಬ್ಯಾಡ್, ಆ್ಯಕ್ಚುಲಿ ಒಳ್ಳೆ ಸ್ಮಾರ್ಟ್ಫೋನ್ ಆಯಿತಾ. ನಮಗಿದರಲ್ಲಿ ಫುಲ್ HD ಪ್ಲಸ್ 120 ಹರ್ಟ್ಸಿಂದು IPS ಡಿಸ್ಪ್ಲೇ, ಡೈಮೆನ್ಸಿಟಿ 7300 ಪ್ರೋಸರ್, 50 MP ಕ್ಯಾಮ್ರಾ, 6500 mAh ಕೆಪಾಸಿಟಿ ಬ್ಯಾಟ್ರಿ, 44 ವಾಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ, LPDDR4X, UFS 3.1 ಸ್ಟೋರೇಜು ಸಖತ್ತಾಗಿದೆ. ಆ್ಯಕ್ಚುಲಿ ರೀಬ್ರ್ಯಾಂಡೆಡ್ ಐಕ್ಯೂ Z10X ಕೂಡ ಸೇಮ್ ಸ್ಪೆಸಿಫಿಕೇಷನ್ನು. ಸೊ ಕಳೆದ ವರ್ಷ ಈ ಫೋನು ಮುಂಚೆ 15,500 ಇತ್ತು, ಈಗ 17,000 ರೂಪಾಯಿ ಆಗಿದೆ. ಸೊ ಈ ಸೇಲ್ ಟೈಮಲ್ಲಿ ಆ್ಯಕ್ಚುಲಿ ನೀವು 15,500 ರೂಪಾಯಿ ರೇಂಜಿಗೆ ಪರ್ಚೇಸ್ ಮಾಡ್ಬೋದು. ಒಂದು ಸಲ ಚೆಕ್ ಮಾಡಿ ನೋಡಿ, ಆಫರ್ ನಡೀತಾ ಇದೆ, ಸಿಗ್ಬೋದು ಒಳ್ಳೆ ಪ್ರೈಸಿಗೆ. ನೆಕ್ಸ್ಟ್ ಇನ್ನೊಂದು ಫೋನು ರಿಯಲ್ಮಿದು P4X. ರಿಯಲ್ಮಿನವರು ಈ P ಸೀರೀಸ್ನಲ್ಲಿ ಒಂದು ಲೆವೆಲಿಗೆ ಒಳ್ಳೆ ಫೋನ್ನ ಲಾಂಚ್ ಮಾಡ್ತಾರೆ, ಒಳ್ಳೆ ಪ್ರೈಸಿಗೆ ಲಾಂಚ್ ಮಾಡ್ತಾರೆ. ಈಗಲೂ ಕೂಡ ಇದು ಪ್ರೈಸು ಸುಮಾರಾಗಿದೆ. ಈ P4Xಲ್ಲಿ ನಮಗೆ 7000 mAh ಕೆಪಾಸಿಟಿ ಬ್ಯಾಟ್ರಿ, 144 ಹರ್ಟ್ಸಿಂದು ಡಿಸ್ಪ್ಲೇ, ಡೈಮೆನ್ಸಿಟಿ 7400 ಅಲ್ಟ್ರಾ ಪ್ರೋಸರ್ ಇದೆ ಆಯಿತಾ. ಸೊ ಇದು ಸದ್ಯಕ್ಕೆ 18,000 ಇದೆ. ಸೇಲ್ ಟೈಮಲ್ಲಿ ನಿಮ್ಗೆ ಆಫರೆಲ್ಲ ಸೇರಿ ಸ್ವಲ್ಪ ಕಡಿಮೆ ಆಗ್ಬೋದು, ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಬಟ್ ವಿವೋ T4Xನ ಕ್ಯಾಮ್ರಾ ಚೆನ್ನಾಗಿದೆ, ಮಚ್ ಬೆಟರ್ ಇದೆ ನಂಗೆ ಅನ್ನಿಸ್ತಂಗೆ. ಎರಡು ಕೂಡ ಕ್ಲೋಸೇ, ಬಟ್ ಸ್ವಲ್ಪ ಚೆನ್ನಾಗಿರೋದು T4X ಅಂತ ಅನ್ನಿಸ್ತು ನನಗೆ. ಇದನ್ನು ಬಿಟ್ಟರೆ CMF ಫೋನ್ 2 Pro. ಸೊ ಈ ಫೋನ್ ಸದ್ಯಕ್ಕೆ 19,000 ಇದೆ. ಈ ಆಫರ್ನಲ್ಲಿ 17,500 ರೂಪಾಯಿಗೆಲ್ಲ ಬ್ಯಾಂಕ್ ಆಫರ್ ಸೇರಿ ಸಿಗ್ಬೋದು, ಚೆಕ್ ಮಾಡಿ ನೋಡಿ. ಇದರಲ್ಲಿ ನಮಗೆ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ, 120 ಹರ್ಟ್ಸಿಂದು, ಡೈಮೆನ್ಸಿಟಿ 7300 ಪ್ರೋ ಪ್ರೊಸೆಸರ್ ಇದೆ, 5000 mAh ಕೆಪಾಸಿಟಿ ಬ್ಯಾಟ್ರಿ, 33 ವ್ಯಾಟಿಂದು ಚಾರ್ಜಿಂಗು, LPDDR4X, UFS 2.2 ಸ್ಟೋರೇಜು. ಇದು ಕೂಡ ಒಂದು ಆಪ್ಷನ್ ಆಗ್ಬೋದು. ಒಂಥರ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್, ಯುನೀಕ್ ಆಗಿರುವಂಥ ಲುಕ್ಕು ಎಲ್ಲ ಸಿಗುತ್ತೆ. ತುಂಬ ಹೈಪ್ ಇದೆ ನಥಿಂಗ್ ಬ್ರ್ಯಾಂಡಿಗೆ. ಸೊ ಅದರಿಂದ ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗಿ ನಾನು ಪರ್ಸ್ನಲಿ ಚೂಸ್ ಮಾಡೋದಾದರೆ ಮೋಸ್ಟ್ಲಿ ನಥಿಂಗ್ CMF ಫೋನ್ 2 Pro ಅಥವಾ ವಿವೋ T4X 5Gಯನ್ನೇ ಚೂಸ್ ಮಾಡ್ತಾ ಇದ್ದೆ ನನ್ನ ಪ್ರಕಾರ. ಬಟ್ ಲುಕ್ಕು ರಿಯಲ್ಮಿ P4X ಒಂಥರ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ ಆಯಿತಾ. ಲುಕ್ಕು ಆಸ್ಥೆಟಿಕ್ ಆಗಿ ಸಕಲಾಗಿ ಕಾಣುತ್ತೆ. ನೆಕ್ಸ್ಟ್ ನಿಮ್ಮ ಬಡ್ಜೆಟ್ ಏನಾದರೂ 20,000-22,000 ರೂಪಾಯಿ ಆಗಿದ್ದರೆ ಬೇಜಾನು ಆಪ್ಷನ್ ಇದೆ. ಬಟ್ ಜಾಸ್ತಿ ಹೇಳಲ್ಲ, ಒಂದು 2 ಫೋನ್ ಹೇಳ್ತೀನಿ. ನನಗೆ ಪರ್ಸ್ನಲಿ ತುಂಬ ಇಂಪ್ರೆಸ್ ಮಾಡಿದಂಥ ಸ್ಮಾರ್ಟ್ಫೋನು ಪೋಕೋ X7 Pro 5G ಸ್ಮಾರ್ಟ್ಫೋನ್ ಆಯಿತಾ. ಸೊ ಇದು ಹಳೇ ಸ್ಮಾರ್ಟ್ಫೋನ್, ಕಳೆದ ವರ್ಷದ್ದು. ಇದು ಮುಂಚೆ 22,000 ಇತ್ತು, ಈಗ 24,000 ಇದೆ. ಒಂದು 2,000 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. ಬಟ್ ಈ ಸೇಲ್ ಟೈಮಲ್ಲಿ 22,000ವರೆಗೆ ಸಿಕ್ಬಿಡುತ್ತೆ ನಂಗೆ ಅನ್ನಿಸ್ತಂಗೆ. ಕಳೆದ ವರ್ಷದ ಪ್ರೈಸ್ಗೆ ಸಿಕ್ಬಿಡುತ್ತೆ ನಂಗೆ ಅನ್ನಿಸ್ತಂಗೆ, ಚೆಕ್ ಮಾಡಿ ನೋಡಿ. ಇದರಲ್ಲಿ 1.5K 120 ಹರ್ಟ್ಸಿಂದ ಅಮೋಲೆಡ್ ಡಿಸ್ಪ್ಲೇ ಇದೆ, MediaTek ಡೈಮೆನ್ಸಿಟಿ 8400 ಅಲ್ಟ್ರಾ ಪ್ರೋಸರ್, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸರ್, 50 MP ಕ್ಯಾಮ್ರಾ, 6550 mAh ಕೆಪಾಸಿಟಿ ಬ್ಯಾಟ್ರಿ, 90 ವ್ಯಾಟ್ ಚಾರ್ಜಿಂಗು, LPDDR5X, UFS 4.0 ಸ್ಟೋರೇಜ್ ಇದೆ ಆಯಿತಾ. ಈ ಪ್ರೈಸ್ ರೇಂಜಿಗೆ ಬೆಂಕಿ ಆಪ್ಷನ್ ಆಗುತ್ತೆ. ಇನ್ನು ನಾರ್ಡ್ CE5 ಕೂಡ ಇದೆ. ಕಂಪ್ಯಾರಿಟಿವ್ಲಿ ಪರ್ಫಾರ್ಮೆನ್ಸ್ನಲ್ಲಿ ನಿಮ್ಗೆ ಎರಡೂ ಸಿಮಿಲರೇ ಇದೆ. ಸ್ಪೆಕ್ ಎಲ್ಲ ನೋಡೋದಕ್ಕೆ ಹೋದರೆ ಹೌದು ಪೋಕೋ ಬೆಟರ್ ಅನಿಸುತ್ತೆ. ಬಟ್ ಈ ನಾಟ್ CE5ನಲ್ಲಿ ಬೆಟರ್ ಕ್ಯಾಮ್ರಾ ಇದೆ ಅಂತ ಅನ್ನಿಸ್ತು ನಂಗೆ ಅನ್ನಿಸ್ತಂಗೆ. ಈ ನಾಟ್ CE5 ಹಳೆದು, ಈಗ CE6 ಬೇರೆ ಬಂದಿದೆ. CE6 ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ. ಈ CE5 ನನಗೇನೋ CE6ಗಿಂತ ಬೆಟರ್ ಅನಿಸುತ್ತೆ ನಾಡಿಂದು. ಸೊ ಈ ಫೋನಲ್ಲಿ ಫುಲ್ HD ಪ್ಲಸ್ 120 ಹರ್ಟ್ಸಿಂದ ಅಮೋಲೆಡ್ ಡಿಸ್ಪ್ಲೇ ಇದೆ, ಡೈಮೆನ್ಸಿಟಿ 8350 ಅಪೆಕ್ಸ್ ಪ್ರೋಸರು, 50 MP ಸೋನಿ ಕ್ಯಾಮ್ರಾ, 7100 mAh ಕೆಪಾಸಿಟಿ ಬ್ಯಾಟ್ರಿ, 80 ವ್ಯಾಟ್ ಚಾರ್ಜಿಂಗು, LPDDR5X, UFS 3.1 ಸ್ಟೋರೇಜು. ಈ ಫೋನು ನಿಮಗೆ ಅದರ 26ವರೆಗೆಲ್ಲ ಸಿಕ್ಬಿಡುತ್ತೆ ಈಗ. ಸೊ ನೋಡ್ಕೊಳ್ಳಿ. ಪರ್ಸ್ನಲಿ ನಾನು ಚೂಸ್ ಮಾಡೋದಾದರೆ ಪೋಕೋ X7 ಪ್ರೋನೇ ಚೂಸ್ ಮಾಡ್ತೀನಿ. ಏನಕ್ಕೆ ಅಂದರೆ ಕಡಿಮೆ ದುಡ್ಡಿಗೆ ಬೆಟರ್ ಸ್ಪೆಸಿಫಿಕೇಷನ್ ಇದೆ ಆಯಿತಾ. ಲುಕ್ಕು ಕೂಡ ಒಂದು ಲೆವೆಲಿಗೆ ಓಕೆ. ಬಟ್ OS ನಿಮಗೆ ಪೋಕೋ X7 ಅಷ್ಟು ಚೆನ್ನಾಗಿರಲ್ಲ. ನನಗೆ MIUI ಇಷ್ಟ ಆಗಲ್ಲ. ಅವರು ಹೊಸ್ದಾಗಿ ಈಗ ಹೈಪರ್ ಅಂತಾರೆ, ಬಟ್ ಎರಡು ಸೇಮ್ ಆಯಿತಾ. MIUI ಹೈಪರ್ OS ಬಿಡಿ ಆಯಿತಾ. ಒಟ್ಟಿನಲ್ಲಿ ಆನ್ ಪೇಪರ್ ಸ್ಪೆಕ್ ಅಂತೂ ಪೋಕೋ X7 ಬೆಂಕಿ ಇದೆ. ನೆಕ್ಸ್ಟ್ ನಿಮ್ಮ ಬಡ್ಜೆಟ್ ಏನಾದರೂ 30,000 ರೂಪಾಯಿ ಆಗಿದ್ರೆ, ಕಳೆದ ವರ್ಷ 30,000 ರೂಪಾಯಿಗೆ ಎಂಥ ಒಳ್ಳೊಳ್ಳೆ ಆಪ್ಷನ್ ಇತ್ತು ಗೊತ್ತಾ. ಕಳೆದ ವರ್ಷ 30,000 ಇದ್ದಿದ್ದು ಫೋನೆಲ್ಲ ಈಗ 40,000 ರೂಪಾಯಿಗೆ ಬಂದು ಕೂತವೆ ಆಯಿತಾ. ಈ ವರ್ಷ ನಿಮ್ಮ ಬಡ್ಜೆಟು 30,000 ಆದರೆ
ಒಂದು 3 ಆಪ್ಷನ್ ಕೊಡ್ತೀನಿ ಆಯಿತಾ, 4 ಆಪ್ಷನ್ನೇ ಕೊಡ್ತೀನಿ. ಮೊದಲನೇದಾಗಿ ಮೊನ್ನೆ ಲಾಂಚ್ ಆದಂಥ ಮೋಟ್ರೋಲಾ ಎಡ್ಜ್ 70 ಕ್ಯಾಮ್ರಾ ಬೆಂಕಿ ಇದೆ. 28,000 ರೂಪಾಯಿಗಿದೆ. ಈ ಸೇಲ್ ಟೈಮಲ್ಲಿ ಬ್ಯಾಂಕ್ ಆಫರ್ನು ಇನ್ಕ್ಲೂಡ್ ಮಾಡ್ಕೊಂಡು ಒಂದು 26,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಸ್ಪೆಸಿಫಿಕೇಷನ್ ಚೆನ್ನಾಗಿದೆ, ಅಲ್ಯೂಮಿನಿಯಮ್ ಫ್ರೇಮ್ ಸಿಗುತ್ತೆ, ಗುರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ನು, 1.5K ಎಕ್ಸ್ಟ್ರೀಮ್ ಅಮೋಲೆಡ್ ಡಿಸ್ಪ್ಲೇ ಅಂತೆ, 120 Hz ರಿಫ್ರೆಶ್ ರೇಟು. ಪ್ರೊಸೆಸರ್ ಓಕೆ ಅಂತ ಪವರ್ಫುಲ್ ಅನ್ನಲ್ಲ, ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಪ್ರೊಸೆಸರು. ಕ್ಯಾಮ್ರಾ ಚೆನ್ನಾಗಿದೆ ಒಟ್ಟಿನಲ್ಲಿ ಆಯಿತಾ. ಸೊ 5000 mAh ಕೆಪಾಸಿಟಿ ಬ್ಯಾಟ್ರಿ ತಿನ್ನಾಗಿದೆ, ಅದರಿಂದ ಸಣ್ಣ ಬ್ಯಾಟ್ರಿ ಕೊಟ್ಟಿದ್ದಾರೆ. LPDDR5X UFS 4.1 ಸ್ಟೋರೇಜ್ ಎಲ್ಲ ಇದೆ ಒಟ್ಟಿನಲ್ಲಿ. ನನಗೆ ಪರ್ಸ್ನಲಿ ಈ ಪ್ರೈಸ್ ರೇಂಜಲ್ಲಿ ತುಂಬ ಇಂಪ್ರೆಸ್ ಮಾಡಿದ್ದು ಯಾವ್ದು ಗೊತ್ತಾ, ಪೋಕೋ X8 Pro ಮೊನ್ನೆ ಲಾಂಚ್ ಆಗಿದ್ದು 32,000 ರೂಪಾಯಿಗೆ ಲಾಂಚ್ ಆಯಿತು. ಈಗ ಸೇಲ್ ಟೈಮಲ್ಲಿ ಒಂದು 30,000 ರೂಪಾಯಿಗೆ ಸಿಗ್ಬೋದು. ಅಲ್ಯೂಮಿನಿಯಂ ಫ್ರೇಮ್ ಇದೆ, ಗುರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ನು, 1.5K ಅಮೋಲೆಡ್ ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟು, ಮೀಡಿಯಾಟೆಕಿನ್ ಡೈಮೆನ್ಸಿಟಿ 8,500 ಅಲ್ಟ್ರಾ ಪ್ರೊಸೆಸರು. ಸಖತ್ತಾಗಿದೆ ಸ್ಪೆಸಿಫಿಕೇಷನ್, ಟಾಪ್ ನಾಚ್ ಇದೆ. 6,500 mAh ಕೆಪಾಸಿಟಿ ಬ್ಯಾಟ್ರಿ, 100 ವ್ಯಾಟ್ ಚಾರ್ಜಿಂಗು, LPDDR5X UFS 4.1 ಸ್ಟೋರೇಜು, ಮೆಟಾಲಿಕ್ ಫ್ರೇಮ್ ಇರೋದನ್ನ ಪ್ರೀಮಿಯಮ್ ಅನ್ಸುತ್ತೆ ತುಂಬ. ಈ ಪ್ರೈಸೊಂದಿಗೆ ಲೇಟೆಸ್ಟ್ ಫೋನ್ ಇದೇ ಇರೋದು ಸದ್ಯಕ್ಕೆ. ಈವನ್ ಮೋಟೋ ಕೂಡ ಲೇಟೆಸ್ಟೇ, ಬಟ್ ಆನ್ ಪೇಪರ್ ಸ್ಪೆಸಿಫಿಕೇಷನ್ X8 Proನಲ್ಲಿ ಮಚ್ ಬೆಟರ್ ಇದೆ. ಇನ್ನು ಒಳ್ಳೆ ಕ್ಯಾಮ್ರಾ ಬೇಕು ಅಂದರೆ ವಿವೋ T4 ಅಲ್ಟ್ರಾ ಅಂತ ಒಂದು ಫೋನ್ ಇದೆ. ಎಲ್ಲದನ್ನು ಕೂಡ ಪ್ರಾಡಕ್ಟಾಗಿ ಮಾಡ್ತಾಯಿದ್ದೀನಿ. ಸೊ ಇದು ಮುಂಚೆ ಎಷ್ಟು 35-36 ಇತ್ತು, ಈಗಲೂ ಕೂಡ ಆಲ್ಮೋಸ್ಟ್ ಪ್ರೈಸು ಅಷ್ಟೇ ಇದೆ, 1,000 ರೂಪಾಯಿನೋ ಜಾಸ್ತಿ ಆಗಿದೆ ಅಷ್ಟೇ. ಈ ಸೇಲ್ ಟೈಮಲ್ಲಿ 31,000 ರೂಪಾಯಿಗೆ ಸಿಗುತ್ತೆ. T4 ಅಲ್ಟ್ರಾ ಪರ್ಫಾರ್ಮೆನ್ಸ್ ಬೆಂಕಿದೆ, ಕ್ಯಾಮ್ರಾನು ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ನೋಡ್ಕೊಳ್ಳಿ, ಆಲ್ಮೋಸ್ಟ್ ಎಲ್ಲ ಸ್ಪೆಸಿಫಿಕೇಷನು ನನಗೆ ಚೆನ್ನಾಗಿದೆ ಅನ್ನಿಸ್ತು. LPDDR5 ಮತ್ತು UFS 3.1 ಸ್ಟೋರೇಜ್ ಅದೊಂದು, ಬಟ್ ಕ್ಯಾಮ್ರಾ ನನಗೆ ಇಂಪ್ರೆಸ್ ಮಾಡ್ತು. ಸ್ಪೆಕ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಇನ್ನೊಂದು ಪೋಕೋ F7 5G, ಅದೂ ಒಂದು ಆಪ್ಷನ್ ಆಗುತ್ತೆ ನೋಡಿ ಆಯಿತಾ. ಹೋದ ವರ್ಷ 28,000 ರೂಪಾಯಿಗೆಲ್ಲ ಸಿಗ್ತಿತ್ತು ಈ ಫೋನು ಆಫರ್ ಟೈಮಲ್ಲಿ. ಈಗ 34,000 ಇದೆ. ಈ ಸೇಲ್ ಟೈಮಲ್ಲಿ ಒಂದು 32,000 ರೂಪಾಯಿಗೆ ಸಿಗ್ಬೋದು. ಟಾಪ್ ನಾಚು, ಸಕ್ಕತ್ತಾಗಿದೆ, ಎಲ್ಲ ಚೆನ್ನಾಗಿದೆ. ಸ್ಪೆಸಿಫಿಕೇಷನ್ ಆಗ್ತಾಯಿದ್ದೀನಿ, ನೋಡ್ಕೊಂಬಿಡಿ. ಬಟ್ ಒಂದೇನಪ್ಪ ಅಂದರೆ ಕ್ಯಾಮ್ರಾ ಅಷ್ಟಕ್ಕಷ್ಟೇ ಇದ್ದಿದ್ದು. ಅಪ್ಡೇಟಲ್ಲಿ ಕೆಲವೊಂದು ಅಪ್ಡೇಟ್ ಕೊಟ್ಬಿಟ್ಟು ಫಿಕ್ಸ್ ಮಾಡಿದ್ರು, ಬಟ್ ಸ್ಟಿಲ್ ನನಗೆ ಈ ಒಂದು ಲಿಸ್ಟಲ್ಲಿ 30,000 ರೂಪಾಯಿ ರೇಂಜಲ್ಲಿ ಬೆಟರ್ ಕ್ಯಾಮ್ರಾ ಅನಿಸಿದ್ದು ವಿವೋ T4 ಅಲ್ಟ್ರಾ ಮತ್ತು ಮೋಟ್ರೋಲಾ ಎಡ್ಜ್ 70. ಕ್ಯಾಮ್ರಾ ನಿಮಗೆ ಮ್ಯಾಟ್ರ್ ಆಗಲ್ಲ ಅಂತ ಅಂದರೆ, OS ಮ್ಯಾಟ್ರ್ ಆಗಲ್ಲ ಅಂದರೆ, OS ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಆಗಲ್ಲ ಅಂದರೆ ಪೋಕೋ F7 5G ಸ್ಟಿಲ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗುತ್ತೆ. ಈ ವಿಷಯ ತಲೆಯಿಟ್ಕೊಳ್ಳಿ. ಇಲ್ಲ ಲೇಟೆಸ್ಟ್ ಫೋನ್ ಬೇಕು ಅಂದರೆ ಪೋಕೋ X8 Pro ಕೂಡ ತಗೋಬೋದು. ಒಟ್ಟಿನಲ್ಲಿ ಈ ಪೋಕೋ X8 ಮತ್ತು ಪೋಕೋ F7 ಎರಡರಲ್ಲೂ ಕೂಡ ನಿಮಗೆ OS ಎಕ್ಸ್ಪೀರಿಯನ್ಸು ಕ್ಯಾಮ್ರಾ ಅಷ್ಟಕ್ಕಷ್ಟೇ ಇರುತ್ತೆ ಆಯಿತಾ. ಸೊ ಈ ವಿಷಯ ತಲೆಯಿಟ್ಕೊಳ್ಳಿ. ನಿಮ್ಗೆ ಏನು ಪ್ರಿಯಾರಿಟಿ ಇದೆ ಅದು ನೋಡ್ಕೊಂಡು ಡಿಸೈಡ್ ಮಾಡ್ಕೊಂಡು ಒಳ್ಳೇದು. ಒಟ್ಟಿಗೆ ಎಲ್ಲದ್ರದ್ದು ಲಿಂಕ್ನ ನಿಮಗೆ ಕೊಡ್ತೀನಿ. ಇನ್ನು ನಿಮ್ಮ ಬಡ್ಜೆಟ್ ಏನಾದರೂ ಒಂದು 40,000 ರೂಪಾಯಿ ಒಳಗಾಗಿದ್ದರೆ ಆಪ್ಷನ್ಗಳೇ ಕಡಿಮೆ ಅಂದ್ಕೊಳ್ಳಿ ಆಯಿತಾ. ಇತ್ತೀಚೆಗೆ ಎಲ್ಲ ಫೋನ್ ಪ್ರೈಸು ಜಾಸ್ತಿ ಆಗಿದೆ. ಈ ಪ್ರೈಸ್ ರೇಂಜಲ್ಲಿ ನನಗೆ ಓಕೆ ಅನಿಸಿದ್ದು ಮೋಟ್ರೋಲಾ ಎಡ್ಜ್ 70 Pro ಮೊನ್ನೆ ಅನ್ಬಾಕ್ಸ್ ಮಾಡಿದ್ದೀನಿ. ಸೊ ಈ ಫೋನ್ನ ಕ್ಯಾಮ್ರಾ ನೆಕ್ಸ್ಟ್ ಲೆವೆಲ್ ಇದೆ ಆಯಿತಾ, ಸಕ್ಕತ್ತಾಗಿದೆ, ನನಗೆ ಇಂಪ್ರೆಸ್ ಮಾಡ್ತಪ್ಪ. ಸೊ ನಮ್ಗೆ ಅಮೋಲೆಡ್ ಡಿಸ್ಪ್ಲೇ, 144 Hz ರಿಫ್ರೆಶ್ ರೇಟು, ಆ ಸ್ಪೆಸಿಫಿಕೇಷನ್ ತೋರಿಸ್ತೀನಿ. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಕ್ಯಾಮ್ರಾ ಚೆನ್ನಾಗಿದೆ, ಬ್ಯಾಟ್ರಿ ಓಕೆ, ತಿನ್ನಾಗಿದೆ ಆದರೆ ಫೋನ್ ಆಯಿತಾ. ಸೊ ರ್ಯಾಮ್ ಸ್ಟೋರೇಜು ಕಾಂಪ್ರಮೈಸ್ ಇಲ್ಲ. ಸೊ ಈ ಸ್ಮಾರ್ಟ್ಫೋನು 39,000 ಇತ್ತು, ಬಟ್ ಈ ಸೇಲ್ ಟೈಮಲ್ಲಿ ಒಂದು 36,000 ರೂಪಾಯಿಗೆಲ್ಲ ಸಿಗ್ಬೋದು. ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಹಳೆಯ ಸ್ಮಾರ್ಟ್ಫೋನ್ OnePlus 13R ಆಯಿತಾ, 43,000 ಇತ್ತು, ಬಟ್ ಸ್ಟಿಲ್ ಈಗ ಈ ಪ್ರೈಸ್ ಇನ್ನೂ ಕಡಿಮೆ ಆಗಿದೆ. ಈಗ 41-42 ಸಿಗ್ಬಿಡುತ್ತೆ. ಈ ಸೇಲ್ ಟೈಮಲ್ಲಿ 40,000 ರೂಪಾಯಿಗೆ ಸಿಗ್ಬೋದು. ಬಟ್ ಹಳೆಯ ಸ್ಮಾರ್ಟ್ಫೋನು ಇವು ತಳ್ಳಿಟ್ಕೊಳ್ಳಿ. ಸ್ಪೆಸಿಫಿಕೇಷನ್ ಕೂಡ ತೋರಿಸ್ತಾ ಇದ್ದೀನಿ, ಟಾಪ್ ನಾಚ್ ಇದೆ, ಎಲ್ಲೂ ಕೂಡ ನಿಮಗೆ ಕಾಂಪ್ರಮೈಸ್ ಅಂತ ಅನಿಸಲ್ಲ. ಸ್ಪೆಸಿಫಿಕೇಷನ್ ಚೆನ್ನಾಗಿದೆ, ಚೆಕ್ ಮಾಡಿ ನೋಡಿ. ಸ್ಟಿಲ್ ಈ ಸ್ಮಾರ್ಟ್ಫೋನ್ ಹಳೆದಾದ್ರೂ ಒಂದೊಳ್ಳೆ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ನಿಮ್ಮ ಬಡ್ಜೆಟು 50,000 ರೂಪಾಯಿ ಆದರೆ ಇದು ಸ್ವಲ್ಪ ಟ್ರಿಕ್ಕೇನೆ ಆಯಿತಾ. ಸೊ 40,000 ಇದ್ದಿದ್ದು ಫೋನ್ಗಳೆಲ್ಲ ಈಗ 50,000ಕ್ಕೆ ಬಂದವೆ. ಸೊ ಫಸ್ಟ್ ಆಪ್ಷನ್ OnePlus 15R. ಸೊ ಸ್ಪೆಸಿಫಿಕೇಷನ್ ಸಖತ್ತಾಗಿದೆ, ಏನು ನಿಮ್ಗೆ ಕಾಂಪ್ರಮೈಸ್ ಆಗೋದಿಲ್ಲ. 50,000 ರೂಪಾಯಿಗೆ ಪರ್ಸ್ನಲಿ ಓವರಾಲ್ ನೋಡಿಕೊಂಡು ಒಂದೊಳ್ಳೆ ಆಪ್ಷನ್ ಅಂತೀನಿ. ಅದನ್ನು ಬಿಟ್ಟರೆ iQOO 15R ಕೂಡ ನಿಮಗೆ ಸಿಮಿಲರ್ ಪ್ರೈಸ್ ಪಾಯಿಂಟ್ ಎಲ್ಲ ಸಿಗುತ್ತೆ, ಅದು ಕೂಡ ಒಂದು ಆಪ್ಷನ್ ಆಗ್ಬೋದು. 50,000 ರೇಂಜಲ್ಲೇ ಬರುತ್ತೆ iQOO 15R. ಆಮೇಲೆ X200 FE ಕಾಂಪ್ಯಾಕ್ಟ್ ಆಗಿರುವಂಥ ಸ್ಮಾರ್ಟ್ಫೋನು. ಸೊ ಇದೂ ಕೂಡ ಕ್ಯಾಮ್ರಾ ಚೆನ್ನಾಗಿದೆ. ಸೊ ಇದೂ ಒಂದು ಆಪ್ಷನ್ ಆಗ್ಬೋದು. 50,000 ರೇಂಜೇ. ಸೊ ಅದ್ರದ್ದು ಸ್ಪೆಸಿಫಿಕೇಷನ್ ತೋರಿಸ್ತೀನಿ. ಒಟ್ಟಿನಲ್ಲಿ ಈ ಇಷ್ಟು ಫೋನ್ಗಳು ಕೂಡ ನಿಮಗೆ ಒಂದೇ ಥರ ಕಾಣ್ತವೆ, ನೋಡೋದು ಒಂದೇ ಥರ ಸ್ಪೆಸಿಫಿಕೇಷನ್ ಕಾಣ್ತವೆ, ಕ್ಲೋಸ್ ಇರ್ತವೆಲ್ಲ ಕೂಡ. ಗ್ಯಾಲಕ್ಸಿ S25 ಇದು ಕೂಡ 50,000 ರೇಂಜ್ ಇದೆ. ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8 Elite ಸಿಗುತ್ತೆ. ಸೊ ಪ್ರಿಫರಬಲಿ ನಿಮಗೆ ಪರ್ಫಾರ್ಮೆನ್ಸ್ ಬೇಕು ಅಂತ ಅಂದರೆ S25 ಕೂಡ ಒಂದು ಆಪ್ಷನ್ ಆಗ್ಬೋದು. ಆಮೇಲೆ OnePlus 13S
ಇದು ಒಂದು ಆಪ್ಷನ್ ಆಗುತ್ತೆ. ಬೇಜಾನ್ ಆಪ್ಷನ್ ಇದೆ. ವಿವೋ X200T ಇದೆ, ಇದೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಈಗ ಸೇಲ್ ಟೈಮಲ್ಲಿ ನೀವು 52,000 ರೂಪಾಯಿಗೆಲ್ಲ ತೊಗೊಂಡ್ಬಿಡ್ಬೋದು. ಒಳ್ಳೆ ಡಿಸ್ಕೌಂಟ್ ಸಿಗ್ತಿದೆ ವಿವೋ X200Tಗೆ. ಇದು ಕೂಡ ಒಳ್ಳೆ ಕ್ಯಾಮ್ರಾ ಇರುವಂಥ ಝಾಯ್ಸ್ ಕ್ಯಾಮ್ರಾ ಆಯಿತಾ, ಸಕಲ ಬರುತ್ತೆ ಕ್ಯಾಮ್ರಾ ಔಟ್ಪುಟ್. ಸೊ ಇಷ್ಟೆಲ್ಲ ಆಪ್ಷನ್ ಇದೆ, ನೋಡ್ಕೊಳ್ಳಿ. ನಿಮಗೆ ಕ್ಯಾಮ್ರಾ ಚೆನ್ನಾಗಿರೋದು ಬೇಕು ಅಂದರೆ ನಾನು ಪರ್ಸ್ನಲಿ ವಿವೋ X200T ಅಥವಾ X200FE ಕೂಡ ಚೆನ್ನಾಗಿದೆ. ಎರಡು ಕೂಡ ಒಳ್ಳೆ ಕ್ಯಾಮ್ರಾ ಇರುವಂಥ ಸ್ಮಾರ್ಟ್ಫೋನ್ಗಳು. ಪರ್ಫಾರ್ಮೆನ್ಸ್ ಬೇಕು ಅಂತ ಅಂದರೆ ಗ್ಯಾಲಕ್ಸಿ S25 ತುಂಬ ಕಾಂಪ್ಯಾಕ್ಟ್ ಆಗಿರುವಂಥ ಸ್ಮಾರ್ಟ್ಫೋನ್ ಕೂಡ ಹೌದು. ಓವರಾಲ್ ನೀವು ನೋಡ್ತೀರಾ ಅಂದರೆ OnePlus 13S ಕಾಂಪ್ಯಾಕ್ಟ್ ಆಗಿರುವಂಥ ಫೋನು, ಅದು ಕೂಡ ಒಂದು ಆಪ್ಷನ್ ಆಗುತ್ತೆ. ಸೊ ಇಷ್ಟೆಲ್ಲ ಆಪ್ಷನ್ಗಳಿದಾವೆ, ಬೇಜಾನ್ ಆಪ್ಷನ್ಗಳಿದಾವೆ ಆಯಿತಾ. ನೋಡ್ಕೊಳ್ಳಿ, ನಿಮ್ಮ ಬಡ್ಜೆಟ್ ನೋಡ್ಕೊಂಡು ಸ್ಪೆಸಿಫಿಕೇಷನ್ ನೋಡ್ಕೊಂಡು ಚೂಸ್ ಮಾಡಿ. ಈ 50,000 ಹೆವಿ ಟ್ರಿಕ್ಕಿ ಇದೆ ಆಯಿತಾ. ಸೊ ಪ್ರಿಯಾರಿಟಿ ನೋಡ್ಕೊಂಡು ಚೂಸ್ ಮಾಡೋರು ಮಾಡಿ. ನನಗೆ ತಲೆ ಕೆಟ್ಟು ಹೋಗ್ತಿದೆ ಹೆಂಗೆ ಹೇಳಿ ನಾನು ಅಂತ. 40,000 ಇದ್ದಿದ್ದು ಫೋನ್ಗಳಿಗೆ 50,000 ಹೇಳ್ಬೇಕಲ್ಲ ಅಂತ. ನೆಕ್ಸ್ಟ್ ನಿಮ್ಮ ಬಡ್ಜೆಟ್ ಏನಾದರೂ 50,000 ರೂಪಾಯಿ ಮೇಲಿದ್ದರೆ ನಾನು ಪರ್ಸ್ನಲಿ ಹೇಳೋದು ಹೆಂಗೆ ಗೊತ್ತಾ, ಸುಮ್ಮನೆ ಕಣ್ಣು ಮುಚ್ಕೊಂಡು ಐಫೋನ್ ತೊಗೊಂಬೇಡಿ. iPhone 16 ಹೌದು ಹಳೇ ವರ್ಷನ್ನು, ಕಳೆದ ವರ್ಷ iPhone 16 ನೀವು ನಂಬಲ್ಲ 54,000-55,000 ರೂಪಾಯಿಗೆ ಸಿಕ್ಬಿಡ್ತಿತ್ತು. ಬಟ್ ಈ ವರ್ಷ 60,000 ರೂಪಾಯಿ ಆಗಿದೆ. ಐಫೋನ್ ಬೆಲೆ ಕೂಡ ಒಂದು ಲೆವೆಲಿಗೆ ಜಾಸ್ತಿ ಆಗಿದೆ. ಸೊ ಪ್ರಿಫರಬಲಿ ಅದು ತೊಗೊಳ್ಳಿ. ಅಥವಾ ಗೇಮಿಂಗಿಗೆ ಬೇಕು ಅಂದರೆ iQOO 15 ಕೂಡ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಅದು 65,000 ಇದೆ. ಸೇಲ್ ಟೈಮಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು, 60,000 ರೂಪಾಯಿಗೆ ಅದು ಕೂಡ ಸಿಗಬಹುದು. ನೋಡ್ಕೊಳ್ಳಿ. 70,000 ರೂಪಾಯಿ ಬಡ್ಜೆಟ್ ನಿಮ್ಮ ಹತ್ರ ಇದೆ ಅಂದರೆ ಸುಮ್ಮನೆ ಹೇಳ್ತೀನಿ ಕೇಳಿ, ಆ್ಯಂಡ್ರಾಯ್ಡ್ ಹೋಗಲೇಬೇಡಿ ನೀವು ಆಯಿತಾ. ಅಂದರೆ ಆ ರೇಂಜಲ್ಲಿ 70,000 ರೇಂಜಲ್ಲಿ 60,000-70,000 ರೇಂಜ್ ಇದ್ದರೆ iPhone 16 ಅಥವಾ iPhone 17 ತೊಗೊಳ್ಳಿ, ನಿಮಗೆ ಬೆಟರ್ ಕ್ಯಾಮ್ರಾ ಇದೆ. ಈ ಆ್ಯಂಡ್ರಾಯ್ಡ್ ಹೆಂಗೆ ಗೊತ್ತಾ, ಹಿಂಸೆ ಅಂದರೆ ಹಿಂಸೆ ಗುರು. ಆ್ಯಂಡ್ರಾಯ್ಡು ಪ್ರೈಸ್ ಇವತ್ತು ಹಿಂಗಿರುತ್ತೆ, ನಾಳೆ ಡೌನ್ ಮಾಡ್ತಾರೆ, ಒಂಥರ ವ್ಯಾಲ್ಯೂನೂ ಇಲ್ಲ. ಈ iQOO ಬ್ರ್ಯಾಂಡಲ್ಲಿ ತಗೋಬೇಕಾಗತ್ತೆ. OnePlusನವ್ರಂತೂ ಹಾಳು ಮಾಡ್ಕೊಂಡವ್ರೆ. ನಾನು ಹೇಳೋದಾದರೆ ಐಫೋನ್ ತೊಗೊಳ್ಳಿ, ಬ್ರ್ಯಾಂಡ್ ವ್ಯಾಲ್ಯೂ ಇದೆ. ನೋಡಿದವರು ಐಫೋನ್ ಅಂತಾರೆ ಅಟ್ಲೀಸ್ಟ್ ಆ್ಯಂಡ್ರಾಯ್ಡ್ಗಿಂತ. ಏನಕ್ಕೆ ಅಂದರೆ 60,000-70,000 ಬಡ್ಜೆಟ್ ಆಗ್ತಾಯಿದ್ದೀರಾ, ಇನ್ನೇನು ಮತ್ತೆ. ಒಳ್ಳೆ ಕ್ಯಾಮ್ರಾ ಬೇಕು ಅಂದರೆ ನಿಮಗೆ 75,000 ರೂಪಾಯಿಗೆ ಡಿಸ್ಕೌಂಟ್ ಎಲ್ಲ ಹೋಗಿ ವಿವೋ X300FE ಬರುತ್ತೆ. ನೆಕ್ಸ್ಟ್ ಲೆವೆಲ್ ಕ್ಯಾಮ್ರಾ, ಮೊನ್ನೆ ಅನ್ಬಾಕ್ಸ್ ಮಾಡಿದ್ದೀನಿ, ಬೆಂಕಿ ಕ್ಯಾಮ್ರಾ. ಸೊ ಕ್ಯಾಮ್ರಾ ಬೇಕು ಅಂದರೆ ಕಣ್ಣು ಮುಚ್ಕೊಂಡು ವಿವೋ X300FE ಆಯಿತಾ. ನಿಮ್ಮ ಬಡ್ಜೆಟ್ ಏನಾದರೂ ನಿಮ್ಮದು 70-80 1 ಲಕ್ಷದ ಮೇಲೆಲ್ಲ ಇದೆ ಅಂತ ಅಂದರೆ ನೋಡ್ಕೊಳ್ಳಿ. ನಿಮಗೆ ಕ್ಯಾಮ್ರಾ ಚೆನ್ನಾಗಿರೋದು ಅಂದರೆ ವಿವೋ ಬಿಟ್ಟು ಬೇರೆ ಫೋನಿಗೆ ಹೋಗಲೇಬೇಡಿ, ಐಫೋನ್ಗೂ ಹೋಗಬೇಡಿ ಆಯಿತಾ. ಬರೀ ಫೋಟೋಸ್ಗೋಸ್ಕರ, ವೀಡಿಯೋಸ್ಗಲ್ಲ. ವೀಡಿಯೋ ಚೆನ್ನಾಗಿರೋದು ಬೇಕು ಅಂದರೆ iPhone 17 Pro Max. ನಿಮಗೆ ಫೋಟೋ ಚೆನ್ನಾಗಿರೋದು ಬೇಕು ಅಂದರೆ, ನೋಡೋಕ್ಕೆ ಸಕ್ಕತ್ತಾಗಿ ಕಾಣಬೇಕು ಅಂತ ಅಂದರೆ ವಿವೋ X300 Pro ಅಥವಾ 1,50,000-60,000 ರೂಪಾಯಿಗೆ ಮೊನ್ನೆ ವಿವೋ X300 ಅಲ್ಟ್ರಾ ಲಾಂಚ್ ಆಗಿದೆ. ನೆಕ್ಸ್ಟ್ ಲೆವೆಲ್ ಕ್ಯಾಮ್ರಾ ಆಯಿತಾ, ಸಖತ್ತಾಗಿದೆ. ಅದು ಕೂಡ ಒಂದು ಆಪ್ಷನ್ ಆಗುತ್ತೆ. ಅಥವಾ ಇತ್ತೀಚೆಗೆ ನಾನು ಸ್ಯಾಮ್ಸಂಗ್ ಫ್ಲ್ಯಾಗ್ಶಿಪ್ ಸಜೆಸ್ಟ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಈ S26 ಅಲ್ಟ್ರಾ ಬಿಟ್ಟಾಕಿ ತಗೊಳಕ್ಕೆ ಹೋಗ್ಬಿಡಿ. ಏನಿದೆ, ಏನು ಯುನೀಕ್ ಆಗಿದೆ ಅಂತ ಗೊತ್ತಿಲ್ಲ ಅದರಲ್ಲಿ. ಡಿಸ್ಪ್ಲೇ ಹೌದು, ಪ್ರೈವಸಿ ಡಿಸ್ಪ್ಲೇ ಇದೆ. ಅದು ಬಿಟ್ಟರೆ ಇನ್ನೇನಿದೆಯಪ್ಪ ಫೋನಲ್ಲಿ, ಏನು ಅಪ್ಗ್ರೇಡೇ ಇಲ್ಲ ಆಯಿತಾ. ತಗೊಳ್ಳೋದಾರೆ iPhone 17 Pro Max ಅಥವಾ ಕ್ಯಾಮ್ರಾಗೋಸ್ಕರ ವಿವೋ X300 Pro ಅಥವಾ ಅಲ್ಟ್ರಾ, ಇದನ್ನೇ ತಗೊಳ್ಳಿ ಆಯಿತಾ. ನನ್ನ ಒಪಿನಿಯನ್. ಫೋಟೋಗ್ರಫಿಗೆ ವಿವೋ, ವಿಡಿಯೋಗ್ರಫಿಗೆ ಐಫೋನ್, ಇದು ನನ್ನ ಒಪಿನಿಯನ್ನು. ಪರ್ಫಾರ್ಮೆನ್ಸ್ ಎರಡರಲ್ಲೂ ಚೆನ್ನಾಗಿದೆ, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಪರ್ಫಾರ್ಮೆನ್ಸ್. ಐ ಹೋಪ್ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಪ್ರತಿಯೊಂದು ಕೂಡ ಪ್ರಾಡಕ್ಟ್ ಟ್ಯಾಗ್ ಮಾಡ್ತಾಯಿದ್ದೀನಿ, ಚೆಕ್ ಮಾಡಿ. ಇಷ್ಟ ಆಯಿತು ಅಂದರೆ ಬಡ್ಜೆಟ್ ಇದ್ರೆ ತಗೊಳ್ಳಿ ಆಯಿತಾ. ಸುಮ್ಮನೆ ನಾನು ಹೇಳ್ತಾ ಇದ್ದೀನಿ ಅಂದ್ಬಿಟ್ಟಲ್ಲ ಲೋನ್ಗಿನ್ ನಿಮಗೆ ಅವಶ್ಯಕತೆ ಇದ್ದರೆ ತೊಗೊಳ್ಳಿ ಅಷ್ಟೇ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.